ಜೊತೆಗೆ ಅಲ್ಲಿ ಕಾನೂನು ಹೆಂಗೈತೆ ಅಂದ್ರೆ ಯಾವ ಗಂಡಸು ಪಾನ್ ಪರಾಗ್ ತಿನ್ನಕ್ಕಿಲ್ವೋ ಆ ಅಡ್ಬಿಟ್ಟಿ ಮಗನ್ನ ಐಡೆಂಟಿಫೈ ಮಾಡಿ ಪೊಲೀಸ್ನ ಓಡ್ ಬಂದು ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋಗಿ 3 ಜನ ಒಳಗೆ ಹಾಕ್ತಾನೆ ಕಣ. ಆ ಪೊಲೀಸ್ ಹಾಕತ್ತಾನೆ ಅಂತೀನಿ. ಹಂಗಾಗಿ ಈ ವಿಚಾರದಲ್ಲಿ ಮಾತ್ರ ಅಲ್ಲಿ ಒಂದೇ ಒಂದು ಕೇಸು ಸಿಗಕ್ಕಿಲ್ಲ ಕಣ ನಿಮ್ಗೆ. ಇಷ್ಟೇ ಸಾಲದು ಅಂತ ಕೆಲವು ಹೆಣ್ಮಕ್ಳು ಕೂಡ ಜಿಗಿದ್ವೆ ಸಹ ಅಲ್ಲಿ. ಎಲ್ಲಕ್ಕೂ ಹೆಚ್ಚಾಗಿ ಮೆಡಿಕಲ್ ಶಾಪ್ಗಳು ಲೇಟ್ ಆಗಿ ಬಾಗಿಲನ್ನ ತೆಗಿತವೆ. ಆದ್ರೆ ಈ ಪಾನ್ ಪರಾಗ್ ಅಂಗಡಿಯವ್ರು ಮಾತ್ರ ಒತ್ನಂತೆಯೇ ತಕೊಂಡು ಕುಂತಿರ್ತಾರ ಕಣ. ಹಂಗಾಗಿ ಅಲ್ವಾ ಅಲ್ಲಿ ಡೆಂಟಿಸ್ಟ್ಗಳು ದುಡ್ಡನ್ನ ಸೂರ್ಯ ಹೊಡಿತಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು ಹುಬ್ಳಿಯಾಗೇನೆ ಅಟ್ಟಿ ತಕೊಂಡಿರೋದಲ್ವಾ ಸಾ. ಹಂಗಾಗಿ ಅವ್ರಿಗೂ ಕೂಡ ಈ ವಿಚಾರ ಗೊತ್ತೈತೆ ಕಣ. ಆದ್ರೂ ಏನು ಗೊತ್ತೇ ಇಲ್ಲ ಅನ್ನೋ ತರ ರಾಜಕೀಯ ಮಾಡ್ಕೊಂಡ್ ಸುಮ್ಕವ್ರೆ ಅಷ್ಟೇ. ಎಷ್ಟಾಗ್ಲಿ ಅವ್ರ ರಾಜಕೀಯದಲ್ಲಿ ಬೇಟದ ಹುಲಿ ಅಲ್ವಾ ಸಾ. ಜೊತೆಗೆ ಸದ್ಯಕ್ಕೆ ಅವ್ರದ್ದೇ ಆದ ತಾಪತ್ರೆಯಾದಾಗ ಅವ್ರೆ. ಹಂಗಾಗಿ ಈ ಕಡೆ ಗಮನ ಹರಿಸಿಲ್ಲ ಬಿಡಿ. ಯಾಕೆಂದ್ರೆ ಸದ್ಯಕ್ಕೆ ಇದಕ್ಕಿಂತಲೂ ಸ್ಯಾನಿ ಇಂಪಾರ್ಟೆಂಟ್ ವಿಚಾರಗಳ ಕಡೆ ವಸಿ ಗಮನ ಮಡಗ್ಬೇಕಾಗಿ ಬಂದೈತಲ್ಲ ಸಾ. ತಮಾಷೆ ಅಂದ್ರೆ ಅವ್ರಿಗೇನೆ ಗೊತ್ತಿಲ್ಲದೆ ಆ ಮನೆಯ ಮಾರಾಟಕ್ಕೆ ಮಡಗವ್ರಂತೆ ಟಿವಿ ಆಗಿ ಬಂದೈತಿ. ಹಂಗದೆ ನೋಡಿ ಕತೆ ಅಂದಾಗೆ ಆ ಉತ್ತರ ಕರ್ನಾಟಕ ನೀ ಯಾವಾಗ ಹೋಗಿದ್ಯೋ? ಆ ಮಾದಾಯಿ ತೀರ್ಪು ಕೊಟ್ಟಾಗ ಗಲಾಟೆ ಆಯ್ತಲ್ಲ, ಆ ಟೈಮ್ನಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವೇ ನಮ್ ಕೈಗೆ ಲಾಠಿ ಕೊಟ್ಬಿಟ್ಟು ಅಲ್ಲಿ ರೈತರಿಗೆ ಚಂದಾಗಿ ಬಾರಿಸಿ ಬಟ್ಟೆ ಹೈಕಳ ಅಂತ ಶೂಟಬಲ್ ಆಗೇನೆ ಅಡ್ವೈಸ್ ಮಾಡಿ ಕಳಿಸಿದ್ರಲ್ಲ ಸಾ. ಓ ಹೌದು, ಮರ್ತೇ ಬಿಟ್ಟಿದ್ದೆ. ಅಲ್ಲ ಸಾರ್, ಪಾಪ ಆ ರೈತರು ಕುಡಿಯೋ ನೀರಿಗೋಸ್ಕರ ಗಲಾಟೆ ಮಾಡಿತ್ತು. ವರ್ಷ ಪೂರ್ತಿ ಬಿಸಿಲ್ನಾಗೆ ಒಣಗ್ತಾರೆ ಪಾಪ. ಆ ಕರ್ನಾಟಕದಾಗ ಮಾತ್ರ ನಿಮ್ಗೆ ಬೆಳಗಿರೋರು ಸಿಗಕ್ಕೆ ಇಲ್ಲ ಸಾ. ಏಯ್, ಒಂದ್ ವಾರಕ್ಕೆ ನಾನೇ ನನ್ನ ಬಣ್ಣ ಕಳ್ಕೊಂಡು ಅಣ್ಣಾತೆಗಳ ತರ ಆಗ್ಬಿಟ್ಟಿದ್ದೆ. ಅದನ್ನ ನೋಡಿ ನನ್ನ ವೈಫು ಸೇನೆ ದುಃಖ ಮಾಡ್ಕೊಬಿಟ್ಲು ಸಾ. ಅಂತದ್ರಾಗೆ ನಾವು ತಾನೇ ಆ ರೈತರಿಗೆ ಹೆಂಗ್ ಬಾರ್ಸೋದು, ನಮ್ಗೆ ಮುನ್ಸಾದ್ರೆ ಹೆಂಗ್ ಬರ್ತದೆ. ಹಂಗಾಗಿ ಸುಮ್ಕೆ ಡ್ರಾಮಾ ಮಾಡ್ಬಿಟ್ಟು ಬಂದ್ವು ಕಣ. ನೀವು ಕಂಡಕ್ಕೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಾಗ ಆ ನಮ್ಮ ತಮಿಳ್ನಾಡು ಜನಕ್ಕೆ ಮೈಯೆಲ್ಲ ಕುರು ಆಯ್ತದಲ್ಲ ಸರ್. ನಿನ್ ಮಾತಿನ ಅರ್ಥ ಏನು? ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೀಲೋ? ಎಲ್ಲಿ ಹೋಗಿಲ್ಲ ಕಣ, ಇಲ್ಲೇ ಇವ್ನಿ. ಒಂದ್ ಸಾ ಪ್ರತಿ ವರ್ಷ ಆ ತಿಂಗಳಲ್ಲಿ ಅವ್ರಿಗೆ ಮೈಯೆಲ್ಲ ಕಂಪಲ್ಸರಿ ಕುರು ಆಗಿ ಆಯ್ತದೆ ಸಾ. ಆಗ ಅವರು ನಮ್ ಕಾವೇರಿ ನೀರೇ ಬೇಕು ಅಂತ ಗಲಾಟೆ ಮಾಡಕ್ಕಿಲ್ವ ಸಾ. ಲೇ ಮಂಕ್ ಮುಂಡೆ ಅದೆ, ಅದು ಕುರು ಅಲ್ಲ ಕಣು, ಭತ್ತದ ಕುರುವಿ ಬೆಳೆಗೆ ನೀರು ಬೇಕು ಅಂತ ಕೇಳೋದು. ಅಯ್ಯ ಯಾವ್ದ ಒಂದು ಬುಟಾಕಿ ಸಾತಗ. ಒಟ್ನಲ್ಲಿ ನಮ್ ರೈತರ ಕುಂಡಿ ಮ್ಯಾಗೆ ಆ ಪಾಟಿ ಕುರು ತರಿಸಿಬಿಡ್ತಾರ ಕಾಟ್ಪಾಡಿಗಳು. ಆ ಟೈಮ್ನಾಗೆ ಮಂಡ್ಯದಾಗೆ ಕಂಪಲ್ಸರಿ 3 ಜನ ಗಲಾಟೆ ಆಗೇ ಆಯ್ತದೆ. ಇಲ್ದೇ ಇದ್ರೆ ಆ ವರ್ಷದ ಕ್ಯಾಲೆಂಡರ್ ಮುಂದಕ್ಕೆ ಹೋಗೋಂಗೆ ಇಲ್ಲ ಕಣ. ಜೊತೆಗೆ ಪ್ರತಿ ವರ್ಷ ಈ ಮೌಲ್ಯ ಮಾಪನ ಮಾಡೋರು ಕೂಡ ಚಕ್ಕಳ ಮಕ್ಕಳು ಹಾಕೊಂಡು ಈಚೆ ಆದರಂಗೆ ಮೂಲೆಯಲ್ಲಿ ಕುಂತು ಬಿಡ್ತಾರೆ. ಆಗ ಸರ್ಕಾರ ಅವ್ರ ತಲೆ ಮ್ಯಾಗ 3 ಕ್ವಾರ್ಟರ್ ನೀರ್ ಸುರಿದು ಮೋಗ್ಸ. ಹಂಗಾಗಿ ಇವೆರಡು ಪ್ರತಿ ವರ್ಷ ನಮ್ಮ ರಾಜ್ಯದಾಗ ಆಗಬೇಕು ಕಣ. ಇಲ್ದೇ ಇದ್ರೆ ಒಂಥರ ಬಣ ಬಣ ಅಂತ ಇರ್ತದೆ. ಜೊತೆಗೆ ನಾವ್ ಯಾವ್ದೇ ಬೇರೆ ಸ್ಟೇಟ್ ನಲ್ಲಿ ಇದ್ವಿನೋ ಅನ್ನೋ ಅನುಮಾನ ನಮ್ಗೇನೆ ಬಂದ್ಬಿಡ್ತದೆ. ಆಗ ಉತ್ತರ ಕರ್ನಾಟಕ ಪೊಲೀಸ್ನವ್ರು ಪಾನ್ ಪರಾಗ್ ಹಾಕೊಂಡ್ ಮಂಡ್ಯ ಕಂಪಲ್ಸರಿ ಬಂದೇ ಬರ್ತಾರೆ. ಆದ್ರೆ ಯಾವ ರೈತರಿಗೂ ಒಂದ್ ಏಟ್ನು ಹಾಕಕ್ಕಿಲ್ಲ ಪಾಪ. ಅವ್ರು ಕೂಡ ನಾವು ಮಾಡ್ದಂಗೆ ಸುಮ್ಕೆ ನಾಟಕ ಮಾಡ್ಬಿಟ್ಟು ಅಡಿಗೆ ತಕ್ಕಂದ್ ಮನೆಗೆ ಹೋಯ್ತಾರೆ. ಅದು ನಿಮ್ಗೂ ಗೊತ್ತಲ್ವ ಸಾ. ಲೇ ಅಯೋಗ್ಯ, ಈ ವಿಚಾರ ಎಲ್ಲ ಪಬ್ಲಿಕ್ ಮಾಡಬಾರ್ದು ಕಣೋ. ಮೀಡಿಯಾದವ್ರು ಗೊತ್ತಾದ್ರೆ ನಿನ್ ತಾಂಡೋಗಿ ನೇಣ್ ಹಾಕ್ತಾರೆ. ನೇಣ್ ಹಾಕಕ್ಕೂ ಮುಂಚೆ ನಿನ್ನ ಸ್ಟುಡಿಯೋದಲ್ಲಿ ಕೂಡಿಸ್ಕೊಂಡು ಗಂಟೆ ಅರ್ಧ ಎಣ್ಣೆ ತೆಗಿತಾಳೆ ಆ ರಾಧಿಕಾ ಕಿರೇಗೌಡ. ಗೊತ್ತಾ? ಆ ತಾಯಿ ಕೈಗೆ ಏನಾದ್ರು ಸಿಕ್ಕದಿಯೋ ಮುಗಿತು ನಿನ್ ಕತೆ. ಅದರಲ್ಲೂ ಆ ಅಮ್ಮ ಏನಾದ್ರೂ ರಜಾ ಕಳ್ಕೊಂಡು ಬಂದಿದ್ರೆ ಮಾತ್ರ ನೀ ಎಲ್ಲಿಂದ ಬಂದಿ ಅಲ್ಲಿಗೆ ಕಳಿಸಿ ಬಿಡ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಅಮ್ಮನೋ ಏನಾದ್ರೂ ಒಂದು ಮಾತಾಡ್ಲೇಬೇಕು ಅಂತ ಕಾಯ್ತಾ ಕೂತಿರ್ತಾಳೆ. ನಿಮ್ ಮಾತು ದಿಟಸ. ಆದ್ರೆ ಆ ಅಮ್ಮ ಸಂದರ್ಶನ ಮಾಡುವಾಗ ಮಾತ್ರ ಅಕಸ್ಮಾತ್ ಯಾವ್ದಾದ್ರು ಪ್ರಶ್ನೆ ಹೊಸ ಡಿಫಿಕಲ್ಟ್ ಅಂತ ಗೊತ್ತಾಗಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಒಂದು ಏನು ಒಳ್ಳೇದೇ ಇದ್ದಾಗ ಮೆಲ್ಗೆ ಈಗ ಒಂದು ಪುಟ್ಟ ವಿರಾಮ ತಕತೀನಿ, ಎಲ್ಗೂ ಹೋಗ್ದೆ ಕಾಯ್ತಾ ಇರಿ ದಡ್ಡ ಬಡ್ಡಿ ಆಯ್ಕಳ ಅಂತ 7 ರಾಜಕೀಯ ಮಾಡಿ ಜಾಹೀರಾತು ಹಾಕಿಸ್ಬಿಡ್ತಾಳ. ಶನೇನೆ ಬುದ್ಧಿ ಇರೋ ಲೇಡಿ ಸಹ ಇವತ್ತಲ್ಲ ನಾಳೆ ಗ್ಯಾರಂಟಿ ಯಾವ್ದಾದ್ರು ಎಲೆಕ್ಷನ್ ನಿಂತ್ಕೊಬಿಡ್ತಾಳೆ ಸಹ. ಆ ಫೀಲ್ಡಾಗೆ ಮಾತ್ರ ನಮ್ಮ ತಾಯಿಗೆ ಸತ್ವವಾಗಿ ಒಳ್ಳೆ ಫ್ಯೂಚರ್ ಐತೆ ಸಹ ತಾಯಿಗೆ. ಯಾಕೆಂದ್ರೆ ರಾಜಕೀಯಕ್ಕೆ ಕಾಲಿನ ಮಡಿಗೆ ಹೊಸಿನಾದ್ರೂ ಉತ್ತರ ಆಗ್ಬೇಕು ಅಂದ್ರೆ ಈ ಚಾಲಕಿತನನೇ ಅಲ್ವಾ ಸಹ ಮೇನ್ ಕ್ವಾಲಿಫಿಕೇಶನ್. ಅದ್ಬಿಟ್ಟು ನಿಮ್ಮ ಅಂಬರೀಷ್ ಅಣ್ಣ ಇದ್ರು ಅಂತ ಎಲ್ಲಾರು ಹಂಗೆ ಇರಕಾಯ್ತದ? ಆ, ಅಂದಾಗೆ ಆ ನಿನ್ ರೇಸ್ ವಿಚಾರದಲ್ಲಿ ಏನಂತ ತೀರ್ಮಾನ ಕೊಡ್ತಾರೆ ಅದು ಹಿಂಗೆ ಅಂತ ಹೇಳಕ್ ಆಗಕ್ಕಿಲ್ಲ ಸರ್.
ಒಂದೊಂದಪ್ಪ ಓವರ್ ರೂಲ್ ಹಿಡಿಯು ಅಂತಾನೆ. ಆಗ ಪಂಟರ್ಗಳು ಓ ಅಂತ ಬಡ್ಕತಾರೆ. ಇನ್ನು ಕೆಲವು ಸಲ ಹಾಫ್ ಎಲ್ಡು ಅಂದ್ಬಿಡ್ತಾನೆ ಕೋತೆ ಗುಡ್ದವನು. ಆಗ್ಲೂ ಕೂಡ ಓ ಅಂತ ಬಡ್ಕತೀವಿ. ಅದು ಬಹುಶಃ ಓವರ್ ರೂಲ್ಡ್ ಅಂಡ್ ಅಪೆಲ್ಡ್ ಇರ್ಬೇಕು. ಆಯ್ತು ಅಂದಾಗೆ ಅದ್ಯಾಕೋ ಬೆಳಗಿರಿ ನೀವುಗಳ ಆ ಥರ ಕೂಕ್ಕೊಳ್ಳೋದು. ಐ ಅಲ್ಲಿ ಕಾನೂನಿ ಹಂಗೈತೆ ಸಾ. ಆ ಥರ ನಾವು ಬಡ್ಕೊಳ್ಳೇಬೇಕು ಸಾ. ಅಕಸ್ಮಾತ್ ನಾವು ಬಡ್ಕೊಳ್ದೆ ಡಿಸೆಂಟ್ ಆಗಿದ್ರೆ ಅನ್ಯಾಯವಾಗಿ ನಾವು ಕೂಡ ಏಕ್ದಮ್ ಮರವಾದೇ ಇರೋ ಜನದ ಗುಂಪಿಗೆ ಸೇರ್ಕೊಬಿಡ್ತೀವಲ್ಲ ಸರ್. ಓಹೋ ಅದು ನಿಜ. ಅನ್ನು ಒಂದ್ ವೇಳೆ ಆ ಥರ ಸೇರ್ಕೊಬಿಟ್ರೆ ಬೇರೆಯವ್ರಿಗೂ ನಿಮಗೂ ಡಿಫರೆನ್ಸೇ ಗೊತ್ತಾಗಲ್ವಲ್ಲ. ಆಗ ಅದು ದೊಡ್ಡ ಪ್ರಾಬ್ಲಮೇ ಆಗೋಗುತ್ತೆ. ಅದಕ್ಕೆ ನಾ ಹೇಳ್ದೆ ಸುಮ್ಕೆ ಹೇಳ್ತೀನ. ಆಮೇಲೆ ಎಷ್ಟೊತ್ತಪ್ಪ ನಲ್ ಅಂಡ್ ವೈಡ್ ಅಂದ್ ಬಿಡ್ತಾನೆ. ಲೇ ಬಿಳಿಗಿರಿ ಇದು ಮಾತ್ರ ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಕಣ ಬೇಸ್. ಇದ್ದ ಮಾತ್ರ ಎಲ್ಲ ಪುಂಡರ್ಗೂ ಕರೆಕ್ಟಾಗಿ ಬೋಬೋ ಮಾಡ್ತೀವಿ ಸರ್. ಯಾಕೆಂದ್ರೆ ಮಶಾಣಕ್ಕೆ ಹೋದಿ ಹಣ ವಾಪಸ್ ಬಂದ್ಬಿಡ್ತದಲ್ಲ. ಅದಕ್ಕೆ ನಾವು ಕಟ್ಟಿರೋ ದುಡ್ಡನ್ನ ನಮ್ಗೆ ವಾಪಸ್ ಗಿವಿಂಗ್ ಅಷ್ಟೇ. ಒಂಥರ ಗಿರ್ವಿ ಮಡಗಿರೋ ಒಡಗೆನ ಬಿಡಿಸ್ಕೊಂತ ಪುನಃ ಆ ಪನ್ನಲ್ಲಾಲು ಮೋತಿಲಾಲು ಜವರಿಲಾಲು ಅವ್ರು ತಾವು ಗಿರ್ವಿ ಮಡುವಂಗೆ ಕಣ. ಅಂದ್ರೆ ಅಂದ್ರೆ ಆ ದುಡ್ಡು ನಮ್ಗೆ ವಾಪಸ್ ಬಂದಾಗ ಇಷ್ಟಾದ್ರೂ ಬತ್ತಲ್ಲ KS ಈಶ್ವರಪ್ಪನೇ ಅಂತ ನಾವು ಎಲ್ಲ ಅಮಿಕಂದು ಅಟ್ಟಿ ಸೇರಕಿಲ್ಲ. ಅದ ಮುಂದಿನ ರೇಸ್ಗೆ ಇನ್ವೆಸ್ಟ್ ಮಾಡ್ತೀವಿ ಕಣ. ಸಿ ಆ ನಲ್ ಅಂಡ್ ವೈಡ್ ಅನ್ನೋ ತೀರ್ಮಾನನ ಮಾತ್ರ ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಸಾ. ಬಿಕಾಸ್ ಅಲ್ಲಿ ಮ್ಯಾಕ್ಸಿಮಮ್ ಪಂಡರ್ಗಳು ದುಡ್ಡು ಕಳ್ಕೊಳ್ಳೋರೇ ಆಗಿರ್ತಾರಲ್ವಾ. ಅದಕ್ಕೆ ಅಷ್ಟೇ. ಆಗ್ಲೂ ಕೂಡ ಜೋರಾಗಿ ಬಿಡ್ಕತೀವಿ. ಅಂದ್ರೆ ಎಲ್ಲದಕ್ಕೂ ಬಡ್ಕೊಳ್ಳೋದಷ್ಟೇ ಅಲ್ಲಿ ಕೆಲಸ ಅನ್ನೋ. ಆಯ್ತು ಮುಂದಕ್ಕೆ. ಅಕಸ್ಮಾತ್ ಯಾವ್ದಾದ್ರು ಜಾಸ್ತಿ ದುಡ್ಡು ಕೊಡ್ತಾ ಇರೋ ಕುದುರೆ ಗೆದ್ದು ಬಿಡ್ತು ಅಂತ ಅನ್ಕೊಳ್ಳಿ. ಈಗ ತಾನೇ ಅನ್ಕೊಂಡೆ. ನೀವು ಅಂದ್ಕೊಂಡೇ ಇರ್ತೀರಿ ನಂಗೂ ಗೊತ್ತು ಕಣ. ಇಷ್ಟೊಂದು ಗಮನ ಮುಡುಗಿ ಕೇಳ್ತಾ ಇದೀರಿ ಅನ್ಕೊಳ್ದೆ ಇರ್ತೀರ. ಇವಾಗ ಆ ಕುದುರೆನ ಆಡಿಲ್ದೇ ಇರೋರು ಎದ್ನೋ ಬಿದ್ನೋ ಅನ್ನೋ ಮಟ್ಟಕ್ಕೆ ನಮ್ಮ ತಾವು ಓಡ್ ಬಂದು ನೀ ಆಡಿದ್ದಿ ಬೆಳಗಿರಿ ನೀ ಆಡಿದ್ದಿ ಬೆಳಗಿರಿ ನೀ ಆಡಿದ್ದಿ ಬೆಳಗಿರಿ ನೀ ಆಡಿದ್ದಿ ಬೆಳಗಿರಿ ಅಂತ ಏದುಸ್ರು ಬಿಟ್ಕೊಂಡು ಕೇಳ್ತಾರೆ. ಅದ್ಯಾಕೆ ಗೊತ್ತೇನೋ, ಅವ್ರಂತೂ ಆಡಿರಲ್ವಲ್ಲ ಬೆಳಗಿರಿ, ನೀನಾದ್ರೂ ಆಡಿದ್ಯೇನೋ ಅನ್ನೋ ಸಂತೋಷಕ್ಕಲ್ವ ಹಾಗೆ ಕೇಳೋದು. ಅದೇ ನಿಮ್ಗೆ ಬುದ್ಧಿ ಇಲ್ಲ ಅನ್ನೋದು ಸಹ. ಅವ್ರ ಭಯ ಏನಂದ್ರೆ ಒಪ್ಪಿತಪ್ಪಿ ನಾನೇನಾದ್ರೂ ಆಡ್ಬಿಟ್ಟಿವ್ನೇನೋ ಅನ್ನೋ ಟೆನ್ಷನ್ಗೆ ಹಂಗೆ ಕೇಳೋದು ಅಷ್ಟೇ ಅವ್ರ ಬಾಯಿ ಮುಣ್ಣಾಕ. ಯಾಕೆ ಅಂದ್ರೆ ಆ ಪಾಟಿ ದುಡ್ಡನ್ನ ತಗೊಬಿಟ್ರೆ ಓಹೋ ಒಂದ್ ವೇಳೆ ನಾನ್ ಕೂಡ ಆಡಿಲ್ಲ ಅಂತ ಗೊತ್ತಾದ್ರೆ ಮಾತ್ರ ನೆಮ್ಮದಿ ಹೋಯ್ತಾರೆ ಕಳ್ಳರು ಹುಡ್ದವ್ರು. ಬೈ ಹುಕ್ಕಾರ್ ಕ್ರಕ್ ಬೈ ಚಾನ್ಸ್ ಒಂದು ವೇಳೆ ಮರ್ತು ಅಪ್ಪಿತಪ್ಪಿ ಅಕಸ್ಮಾತ್ ಆ ಕುದುರೆನ ನೀನ್ ಕೂಡ ಆಡ್ಬಿಟ್ಟಿದ್ರೆ ಆಗ ಮಾತ್ರ ಸಾ ನಮ್ಮನ್ ಬುಟ್ಟಿ ಎಲ್ಗೂ ಹೋಗೋದೇ ಇಲ್ಲ ಕಣ. ಬಸವನ ಬ್ಯಾಕ್ ಬಾಲ ಅನ್ನೋ ಹಂಗೆ ನಾವ್ ಎಲ್ಗೂ ಹೋದ್ರು ನಮ್ಮ ಇಂಡಿಯಾ ಕಮಿಂಗ್